ಹಾಯ್, ಹೋಲಿ ಹಬ್ಬದ ಶುಭಾಶಯಗಳು. ಈ ಹೋಲಿ ಹಬ್ಬಕ್ಕೆ ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಮೇಕಪ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಗೊತ್ತಿರೋಂಗೆ ಹೋಲಿ ಬಣ್ಣದಲ್ಲಿ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ. ಬಟ್ ಆ ಕೆಮಿಕಲ್ಸ್ ನಿಮ್ಮ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಆಗ್ತಿರೋ ಥರ ನಾವು ಮೇಕಪ್ ಮಾಡಬೇಕಾಗುತ್ತೆ. ಇದು ಒಂದು ವಾಟರ್ ಪ್ರೂಫ್ ಹಾಗೂ ನಾನ್ ಸ್ಮಜ್ಜಬಲ್ ಮೇಕಪ್ ಆಗಿರುತ್ತೆ. PEC ಅಕ್ವಾಬ್ಲಾಸ್ಟ್ ಜೆಲ್ ಬೇಸ್ ಮಾಯ್ಶ್ಚರೈಸರ್ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಹೋಲಿ ಒಂದು ಔಟ್ಡೋರ್ ಇವೆಂಟ್ ಆಗಿರುತ್ತೆ, ಹಾಗಾಗಿ ನಾನು ಜನರಸ್ ಅಮೌಂಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ನಿಮ್ಮ ಸ್ಕಿನ್ನು ಡ್ರೈ ಆಗೋದಾಗಲಿ ಇಲ್ಲ ಡಿಹೈಡ್ರೇಟೆಡ್ ಆಗೋದಾಗಲಿ ಆಗೋದಿಲ್ಲ. ಇದು ಔಟ್ಡೋರ್ ಇವೆಂಟ್ ಆಗಿರೋದ್ರಿಂದ ನಾನು ಕ್ರೀಮ್ ಬೇಸ್ ಮಾಯ್ಶ್ಚರೈಸರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಅಂಡರ್ ಐ ಸ್ಕಿನ್ ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಅಂಡರ್ ಐ ಕ್ರೀಮ್ ನೀವು ಸಪ್ರೇಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಪ್ರಾಡಕ್ಟ್ಸ್ನ ಲಾಕ್ ಮಾಡೋದಕ್ಕೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ ಎಷ್ಟು ಹೈಡ್ರೇಟ್ ಆಗಿರುತ್ತೋ ಅಷ್ಟು ಮೇಕಪ್ಪಲ್ಲಿ ಫಿನಿಶಿಂಗ್ ಬರುತ್ತೆ. LA ಗರ್ಲ್ ವಾರ್ಮ್ ಹನಿ ಕನ್ಸಿಲರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ತಿನ್ ಲೇಯರಲ್ಲಾಗಿ ಅಪ್ಲೈ ಮಾಡಿಕೊಂಡು ಕನ್ಸಿಲರ್ ಬ್ರಷಲ್ಲಿ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಕನ್ಸಿಲರ್ ಲೇಯರಿಂಗ್ ಥಿಕ್ಕಾಗಿದ್ದರೆ ನಿಮ್ಮ ಐ ಶ್ಯಾಡೋ ಅಪ್ಲಿಕೇಶನ್ನು ಸ್ಮೂತ್ ಆಗಲ್ಲ, ದೆನ್ ಆಮೇಲೆ ಅದು ಬ್ರೇಕ್ ಆಗುತ್ತೆ. ಕ್ರೈಲಾನ್ ಡರ್ಮಾ ಫಿಕ್ಸಿಂಗ್ ಲೂಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಪೌಡರ್ನ ಸೇಮ್ ಬ್ರಷಲ್ಲಿ ಸ್ವಲ್ಪ ಪ್ರೆಷರ್ ಕೊಟ್ಟು ಡ್ಯಾಬ್ ಮಾಡಿ ಸೊ ದಟ್ ಇದು ಫೈನ್ ಲೈನ್ಸ್ ಒಳಗಡೆ ಎಲ್ಲ ಹೋಗಿ ಡೆಪಾಸಿಟ್ ಆಗಿ ಲಾಕ್ ಆಗುತ್ತೆ. ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೆ ಗೊತ್ತಿದ್ರೆ ಮೇಕಪ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಯೂನಿಕ್ಯಾಬ್ ಐ ಶ್ಯಾಡೋ ಪ್ಯಾಲೆಟಿಂದ ಒಂದು ವಾರ್ಮ್ ಬ್ರೌನ್ನ ನಾನು ಟ್ರಾನ್ಸಿಷನ್ ಕಲರ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ರೌಂಡ್ ಫ್ಲಫಿ ಬ್ರಷನ್ನ ತೊಗೊತಾ ಇದ್ದೀನಿ ಟ್ರಾನ್ಸಿಷನ್ ಕಲರ್ನ ಡೆಪಾಸಿಟ್ ಮಾಡೋದಕ್ಕೆ. ನಿಮ್ಮದು ಫಸ್ಟ್ ಐ ಶ್ಯಾಡೋ ಕಲರ್ ಅಂದರೆ ಟ್ರಾನ್ಸಿಷನ್ ಕಲರ್ನ ನಿಮ್ಮ ಕ್ರೀಸ್ಗೆ ಡೆಪಾಸಿಟ್ ಮಾಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಬ್ಲೆಂಡ್ ಮಾಡಿಕೊಂಡು ಸ್ಯಾಚುರೇಟ್ ಮಾಡಿ. ನಿಮ್ಮ ಡಿಸೈರ್ಡ್ ಕಲರ್ ಬರೋವರೆಗೂ ನೀವು ಲೇಯರ್ ಬೈ ಲೇಯರ್ ಸ್ಯಾಚುರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ರೀಸ್ ಕಲರ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಕ್ಯಾಂಡಿ ಪಿಂಕ್ ಕಲರ್ ತೊಗೊತಾ ಇದ್ದೀನಿ. ಇದಕ್ಕೆ ಬ್ರಷ್ ಚೇಂಜ್ ಮಾಡಿ ನಾನು ಫ್ಲ್ಯಾಟ್ ಫ್ಲಫಿ ಬ್ರಷ್ನ ಯೂಸ್ ಮಾಡ್ತಾಯಿದ್ದೀನಿ. ಐ ಕ್ರೀಸ್ ಎಂಡಲ್ಲಿ, ದೆನ್ ಮಿಡಲಲ್ಲಿ, ದೆನ್ ಇನ್ನೋ ಕಾರ್ನರಲ್ಲಿ 3 ಡಾಟ್ಸ್ ನೀವು ಈ ಥರ ಪ್ಲೇಸ್ ಮಾಡಿ ಇದ್ರದ್ದೇ ಗೈಡ್ಲೈನ್ ಸಹಾಯದಿಂದ ನೀವು ಸರ್ಕ್ಯುಲರ್ ಮೋಷನಲ್ಲಿ ಈ ಕಲರ್ನ ಡೆಪಾಸಿಟ್ ಮಾಡಿಕೊಂಡು ಅಗೇನ್ ಬ್ಲೆಂಡ್ ಮಾಡಿ ಸ್ಯಾಚುರೇಟ್ ಮಾಡಿ. ಇದರಿಂದ ನಿಮಗೆ ಒಂದು ಗೈಡ್ಲೈನ್ ಥರ ಸಿಗುತ್ತೆ, ಕಲರ್ ಆ ಕಡೆ ಈ ಕಡೆ ಹೋಗೋದಿಲ್ಲ. ಸೇಮ್ ಮೆಥಡ್ನ ಲೇಯರ್ ಬೈ ಲೇಯರ್ ನಿಮ್ಮ ಡಿಸೈರ್ಡ್ ಕಲರ್ ಬರೋವರೆಗೂ ಡೆಪಾಸಿಟ್ ಮಾಡ್ಕೊಂಡು ಸ್ಯಾಚುರೇಟ್ ಮಾಡಿಕೊಂಡು ಬ್ಲೆಂಡ್ ಮಾಡಿ. ನೆಕ್ಸ್ಟು ಕೌಂಟೋರಿಂಗ್ ಕಲರ್ ಪಿಂಕ್ ಮೆಜೆಂತಾ ಫ್ಯಾಮಿಲಿಲಿ ತೊಗೊತಾ ಇದ್ದೀನಿ. ಇದನ್ನು ಎಂಡಲ್ಲಿ ಡೆಪಾಸಿಟ್ ಮಾಡಿ ಜಸ್ಟ್ 3/4 ಆಫ್ ದಿ ಐ ಬಾಲ್ವರೆಗೂ ಸ್ಯಾಚುರೇಟ್ ಮಾಡಿ ಬ್ಲೆಂಡ್ ಮಾಡಿ. ಇದರಿಂದ ನಿಮಗೆ ಒಂದು ಡೆಫಿನಿಷನ್ ಸಿಗುತ್ತೆ ಹಾಗೂ ಲಿಫ್ಟೆಡ್ ಲುಕ್ ಬರುತ್ತೆ. ಕಲರ್ ಪಾಪಿಂದ ಸಿಲ್ವರ್ ಪಿಗ್ಮೆಂಟ್ಸ್ ತೊಗೊತಾ ಇದ್ದೀನಿ. ಸೊ ಇದು ಜಸ್ಟ್ ಸೆಂಟರ್ ಆಫ್ ದಿ ಲಿಡ್ಡಲ್ಲಿ ಮಾತ್ರ ನಾನು ಫೋಕಸ್ ಮಾಡಿ ಪ್ಲೇಸ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮ್ಮ ಲಿಡ್ಡು ಪಾಪಪ್ ಆಗುತ್ತೆ ಹಾಗೂ ಚೆನ್ನಾಗಿ ಕಾಣುತ್ತೆ. ಐ ಮೇಕಪ್ಪಲ್ಲಿ ನೀವು ಬಿಗಿನರ್ ಆಗಿದ್ದರೆ 2 ಐಸ್ದು ನೀವು ಸೈಮೆಂಟೇನಿಯಸ್ ಆಗಿ ಫಿನಿಷ್ ಮಾಡ್ಕೊಳ್ಳಿ. ಶುಗರ್ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಪ್ರೈಮರ್ ನಾನು ಜಾಸ್ತಿನೇ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಹೇಳ್ದಂಗೆ ಇದು ಔಟ್ಡೋರ್ ಇವೆಂಟ್ ಆಗಿರುತ್ತೆ, ಹಾಗಾಗಿ ನಾನು ಸನ್ ಪ್ರೊಟೆಕ್ಷನ್ ಬೇಕಾಗಿರೋದ್ರಿಂದ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಇದ್ರ ಬದಲು ನೀವು ಸನ್ ಬ್ಲಾಕ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ಪಿಗ್ಮೆಂಟೇಷನ್ ಆ್ಯಂಡ್ ಡಿಸ್ಕಲರೇಷನ್ನ ನ್ಯೂಟ್ರಲೈಸ್ ಮಾಡೋದಕ್ಕೆ ನಾನಿಲ್ಲಿ ಬಾರ್ನ್ ದಿಸ್ ವೇ ಕನ್ಸಿಲರ್ ತೊಗೊತಾ ಇದ್ದೀನಿ. ಈ ಕನ್ಸಿಲರು ಪಿಗ್ಮೆಂಟೆಡ್, ವಾಟರ್ ಪ್ರೂಫ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ ಆಗಿರುತ್ತೆ, ಹಾಗಾಗಿ ನಾನು ಈ ಕನ್ಸಿಲರ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಹುಡಾ ಬ್ಯೂಟಿ ಜಿಂಜರ್ ಬ್ರೆಡ್ ನನ್ನ ಶೇಡ್ ಆಗಿರುತ್ತೆ, ಆ ಫೌಂಡೇಶನ್ ತೊಗೊತಾ ಇದ್ದೀನಿ. ಈ ಫೌಂಡೇಶನ್ ಕೂಡ ಫುಲ್ ಕವರೇಜ್, ಲಾಂಗ್ ಲಾಸ್ಟಿಂಗ್ ಆ್ಯಂಡ್ ವಾಟರ್ ಪ್ರೂಫ್ ಫೌಂಡೇಶನ್ ಇರುತ್ತೆ. ಇದನ್ನು ಒಂದು ಕಬೂಕಿ ಬ್ರಷ್ ಸಹಾಯದಿಂದ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಬ್ಲೆಂಡ್ ಮಾಡ್ತಾಯಿದ್ದೀನಿ. ಪ್ರಾಡಕ್ಟ್ನ ಬ್ರಷಲ್ಲಿ ಸ್ವಲ್ಪ ತೊಗೊಂಡು ಡೆಪಾಸಿಟ್ ಮಾಡಿಕೊಂಡು ಬ್ಲೆಂಡ್ ಮಾಡಿ. ಇದರಿಂದ ನಿಮ್ಮ ಮೇಕಪ್ಪು ಕೇಕಿ ಆಗೋದಿಲ್ಲ. ನಾನು ತಿಳಿಸ್ಕೊಡ್ತಾ ಇರೋ ಪ್ರೊಫೆಷ್ನಲ್ ಮೇಕಪ್ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸು ನಿಮ್ಗಿಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ. ಬ್ಯೂಟಿ ಸ್ಪೆನ್ಸ್ ತೊಗೊಂಡು ಲೈಟಾಗಿ ಡ್ಯಾಬ್ ಮಾಡಿ ಫೌಂಡೇಶನ್ನ ಸ್ಕಿನ್ ಒಳಗಡೆ ಪೆನಿಟ್ರೇಟ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ನಾನಿಲ್ಲಿ ಕ್ರೈಲಾನ್ ಅವ್ರದ್ದು ಡರ್ಮಾ ಫಿಕ್ಸಿಂಗ್ ಲೂಸ್ ಪೌಡರ್ ತೊಗೊಂಡು ಒಂದು ಪೌಡರ್ ಪಫ್ ಸಹಾಯದಿಂದ ಫುಲ್ ಫೇಸಿಗೆ ಇದನ್ನು ಡೆಪಾಸಿಟ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮ್ಮ ಮೇಕಪ್ ಸೀಲ್ ಆಗುತ್ತೆ, ಹಾಗೆ ವಾಟರ್ ರೆಸಿಸ್ಟೆಂಟ್ ಕೂಡ ಆಗುತ್ತೆ.
ನಾನಿಲ್ಲಿ ಸಾಕಷ್ಟು ಪೌಡರ್ನ ಡೆಪಾಸಿಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಹೇಳ್ದಂಗೆ ಇದು ಔಟ್ಡೋರ್ ಇವೆಂಟ್ ಆಗಿರೋದ್ರಿಂದ ವಾಟರ್ ಪ್ರೂಫ್ ಆ್ಯಂಡ್ ಸ್ಮಚ್ ಪ್ರೂಫ್ ಮಾಡೋದಕ್ಕೆ ಈ ಪೌಡರ್ ತುಂಬಾ ಹೆಲ್ಪ್ ಮಾಡುತ್ತೆ. ಬೇಸ್ನ ಸೆಟ್ ಮಾಡೋದಕ್ಕೆ ಮ್ಯಾಕ್ಸ್ ಫಿಕ್ಸ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ಬೇಸ್ನ ಲಾಕ್ ಆ್ಯಂಡ್ ಸೀಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಲರ್ಫುಲ್ ಮೇಕಪ್ ಲುಕ್ ಮಾಡೋದ್ರಿಂದ ನಾನೊಂದು ಪಿಂಕ್ ಕಲರ್ ಬ್ಲಷನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಡ್ಯಾಬಿಂಗ್ ಮೋಷನಲ್ಲಿ ಬ್ಲಷ್ನ ಅಪ್ಲೈ ಮಾಡಿ. ಐಬ್ರೋಗೆ ಲಾರಿಯಲ್ ಬ್ರೋ ಕಿಟ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಹಾಗೂ ಫೆದರ್ ಸ್ಟ್ರೋಕ್ಸಲ್ಲಿ ಮಿಡಿಲ್ ಆಫ್ ದಿ ಬ್ರೋಯಿಂದ ನಾನು ಫಿಲ್ ಮಾಡ್ತಾಯಿದ್ದೀನಿ. ನಿಮಗೆ ಜೆಲ್ ಬೇಕು ಅಂದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು, ಅದು ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿರುತ್ತೆ. ಬ್ಲ್ಯಾಕ್ ಕಲರ್ ಪ್ಲಮ್ ಕಾಜಲ್ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಸ್ಮಚ್ ಪ್ರೂಫ್ ಆಗಿರೋದ್ರಿಂದ ಈ ಕಾಜಲ್ನ ನಾನು ಹೋಲಿ ಲುಕ್ಗೆ ಪ್ರಿಫರ್ ಮಾಡ್ತಾಯಿದ್ದೀನಿ. ಈ ಟ್ಯುಟೋರಿಯಲ್ಲು ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು. ಟೇಕ್ ಕೇರ್.